ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅವ್ರ ಕತೆ ಅಷ್ಟೇ, ಇನ್ನು ಎದ್ದೇಳಕ್ಕಾಗಲ್ಲ. ಅವಳನ್ನ ಆಸ್ಪತ್ರೆಗೆ ಸೇರ್ತಿದಾರಂತೆ. ಇನ್ನೊಳ್ ಕುಂತಿನೇ ಒಂದು ಕಾಲು ಸೊಟ್ಟ. ಏನೋ ಸ್ವಲ್ಪ ದಿನ ನನ್ನ ಮಗಳು ನನ್ನ ಬಿಡಿಸ್ಕೊಂಡು ಹೋಗ್ತಾಳೆ. ಹೇಗೋ ಬಿಡಿಸ್ಕೊಂಡು ಹೋಗ್ತಾಳೆ? ಈ ಮಗು ಕಾಲ್ಗೆ ತುಂಬಾ ಪೆಟ್ಟಾಗಿ ಮೂಳೆ ಮುರಿದಿದೆ. 3 ದಿನಕ್ಕೆ ನಾನು ನೋಡೋ ಸ್ಪರ್ಧೆ ಇದೆ. ನಾನು ಅದರಲ್ಲಿ ಗೆಲ್ಲಬೇಕು. ಅಪ್ಪನ ಜೈಲಿಂದ ಬಿಡಿಸ್ಕೊಂಡ್ ಬರ್ಬೇಕು. ಅಮ್ಮ, ನೀವು ಹೆದರ್ಕೋಬೇಡಿ, ಅಮ್ಮನವ್ರು ಕಾಪಾಡ್ತಾರೆ. ಇನ್ನೆಲ್ಲಮ್ಮ ಕಾಪಾಡ್ತಾರೆ. ಇವಳು ಸ್ಪರ್ಧೆಲಿ ಗೆದ್ದು ಅದರಿಂದ ಬರೋ ಹಣನೇ ನಂಬ್ಕೊಂಡು ಕೂತಿದ್ದೀವಿ. ಈಗ ಆಕಾಶ ನೋಡೋಗಾಗಿದೆ. ಇದೆಲ್ಲ ಪರೀಕ್ಷೆ ಕಾಲ ಅಂತ ನೀವೇ ನನಗೆ ಕಷ್ಟ ಇದ್ದಾಗ ಹೇಳ್ತಿದ್ರಿ. ನಮ್ದವ್ರನ್ನ ಯಾವತ್ತೂ ಅಮ್ಮನವ್ರ ಕೈ ಬಿಡಲ್ಲ ಅಮ್ಮ. ಬನ್ನಿ, ವೈದ್ಯರ ಹತ್ರ ಮಾತಾಡಿ ಮುಂದೆ ಏನು ಮಾಡ್ಬೋದು ಅಂತ ನೋಡೋಣ. ಸೌಗಂಧಿ, ನೀನು ಹಿರಣ್ಮಯ್ಯ ಹತ್ರ ಮಾತಾಡ್ತಿರು. ನಾನು ಅಮ್ಮ ಹೋಗ್ಬಿಟ್ಟು ವೈದ್ಯರನ್ನ ಕರ್ಕೊಂಡ್ಬರ್ತೀನಿ. ಸರಿ ಅಮ್ಮ. ಬನ್ನಿ ಅಮ್ಮ, ಹೋಗೋಣ. ಮಹಾರಾಣಿ, ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ವೈದ್ಯರು ನೀನು ನಡಿಲೇಬಾರ್ದು ಅಂತ ಹೇಳಿದಾರಂತೆ. ಇನ್ನ ನೀನು ಓಟ ಸ್ಪರ್ಧೆಯಲ್ಲಿ ಓಡೋದು, ಮೊದಲನೇ ಬಹುಮಾನ ತಗೊಳ್ಳೋದು, ನಿಮ್ಮ ಅಪ್ಪನ ಬಿಡಿಸ್ಕೊಂಡು ಬರೋದು, ಇವೆಲ್ಲ ಕನಸು ಅನ್ನು. ನೀನು ಆ ಸ್ಪರ್ಧೆಯಲ್ಲೇ ಕೊಳಿಬೇಕು. ನಿಮ್ಮಪ್ಪ ಸಾಯೋವರೆಗೂ ಜೈಲಲ್ಲೇ ಇರಬೇಕು. ಅಲ್ಲಿ ನಾನು ಸ್ಪರ್ಧೆಯಲ್ಲಿ ಗೆದ್ದ ಮೇಲೆ ಇಲ್ಲೇ ಬಂದು ನಿನಗೆ ಬಹುಮಾನನ ತೋರಿಸಿ ಸಿಹಿ ಕೊಟ್ಟು ಹೋಗ್ತೀನಿ. ಏನ್ ಮಾಡೋದಮ್ಮ, ಹಣೆ ಬರಕ್ಕೆ ಹೊಣೆ ಯಾರು? ನನ್ನ ಹಣೆ ಬಾರ ನಿಂಗೆ ಗೊತ್ತು ಸಂಬಂಧಿ. ಈ ಸ್ಪರ್ಧೆಯಲ್ಲಿ ನಾನೇ ಗೆಲ್ಲೋದು ಅಂತ ನನ್ನ ಹಣೆಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದೆ. ನಾನು ಸ್ಪರ್ಧೆಯಲ್ಲಿ ಗೆದ್ದ ಮೇಲೆ ನಿನಗೆ ಅಲ್ಲೇ ಸಿಹಿ ಕೊಡ್ತೀನಿ. ಇಲ್ಲಿವರೆಗೂ ಬರೋ ತೊಂದರೆ ತಗೋಬೇಡ. ಯಾರ ಹಣೆ ಬರೋಣ ಯಾರು ಬದಲಾಯಿಸೋಕ್ಕಾಗಲ್ಲ. ನಾನು ಊಟ ಸ್ಪರ್ಧೆಯಲ್ಲಿ ಗೆದ್ದು ನಮ್ಮಪ್ಪನ ಬಿಡ್ಸ್ಕೊಂಬರೋದಂತೂ ಖಚಿತ. ಅದು ನೀನು ಬದಲಾಯಿಸೋಕ್ಕಾಗೋದೇ ಇಲ್ಲ. ಕಾಲು ಮುಡ್ಕೊಂಡು ಬಿದ್ದಿದ್ರು ನಿನಗೆ ಕೊಬ್ಬೋಗಿಲ್ಲ ನೋಡು. ಇನ್ನು ಓಡಾಡಾಗಿ ನಿಂತಿದ್ರೆ ಎಷ್ಟು ಮೆರೀತಿದ್ಯೋ. ಇದು ಕೊಬ್ಬಲ್ಲ ಸೊಗತಿ, ಆತ್ಮವಿಶ್ವಾಸ. ಇಲ್ಲಿ ಸುಮ್ಮನೆ ಕಾಲ ಕಡಿಯೋ ಬದಲು ಇನ್ನೂ ಒಂದಿಷ್ಟು ಕಷ್ಟಪಟ್ಟು ಅಭ್ಯಾಸ ಮಾಡೋದನ್ನ ಕಲ್ತ್ಕೊ. ಕಡೆ ಪಕ್ಷ 2ನೇ ಬಹುಮಾನ ಆದ್ರೂ ಪಡ್ಕೊಳಕ್ಕೆ ಪ್ರಯತ್ನ ಪಡು. ಹೋಗ್ತೀನಿ ಕಣೆ ಜಂಬದ ಕೋಳಿ. ಆದ್ರೆ ನೀನೇ ಗೆಲ್ತೀನಿ ಅಂತ ಕನ್ಸು ಕಾಣ್ತಿದೆಯಲ್ಲ, ಅದು ಮಾತ್ರ ಸಾಧ್ಯ ಇಲ್ಲ. ನೀನ್ ಗೆಲ್ಲೋದಕ್ಕೆ ನಾನು ಬಿಡೋದು ಇಲ್ಲ. ನೋಡ್ತಾ ಇರು. ಇನ್ನೇನು ಚಿಂತೆ ಮಾಡಬೇಡಿ ಅಮ್ಮ. ವೈದ್ಯರೇ ಭರವಸೆ ಕೊಟ್ರಲ್ವಾ, ನಾವಿನ್ನು ಹೋಗಿ ಬರ್ತೀವಿ. ಆಗ್ಲಮ್ಮ, ನಿಮ್ಮಂಥವ್ರು ಆಗಾಗ ಒಂದು ಧೈರ್ಯ ಹೇಳ್ತಾ ಇದ್ರೆ ನಮ್ಮ ಹಿರಣ್ಮಯ್ಯನು ನಿಮ್ಮೆಲ್ಲರ ಹಾರೈಕೆಯಿಂದ ಗುಣವಾಗ್ತಾಳೆ. ನಡಿಯಮ್ಮ, ನಾನು ಅಲ್ಲಿವರೆಗೂ ಬಿಟ್ಟು ಬರ್ತೀನಿ ನಿಮ್ಮನ್ನ. ಹಿರಣ್ಮಯಿ, ನಾನು ಬರ್ತೀನಿ. ಆಸ್ಪತ್ರೆಗೆ ಮತ್ತೆ ಬರ್ತೀನಿ ಅಂತ ಅನ್ಬಾರ್ದು. ಹೋಗಿ, ಅಮ್ಮನೋರಿದ್ದಾರೆ. ಅಮ್ಮ ಮಹಾತಾಯಿ, ಆ ಸೌಗಂಧಿ ಮುಂದೆ ಹೇಗೂ ಧೈರ್ಯವಾಗಿ ಹೇಳ್ಬಿಟ್ಟೆ. ಆದರೆ ನಾನು ನಿಜವಾಗ್ಲೂ ಓಡಕ್ಕಾಗುತ್ತೋ ಇಲ್ವೋ ಅಂತ ತುಂಬ ಭಯ ಆಗ್ತಿದೆ. ಬೇಡಮ್ಮ,
ಮತ್ತೆ ಮತ್ತೆ ನನ್ನ ಪರೀಕ್ಷೆ ಮಾಡಬೇಡ. ನಾನು ನಿನ್ನ ಇಬ್ರು ಗೆಳತಿರಲ್ವಾ, ನೀನೇ ನಂಗೆ ಸಹಾಯ ಮಾಡಬೇಕು. ಇಲ್ಲ ಅಂದ್ರೆ ನಾನು ನಿನ್ನ ಜೊತೆ ಟೂರ್ ಬಿಟ್ಬಿಡ್ತೀನಿ ಅಷ್ಟೇ. ಅಮ್ಮ ತಾಯಿ ತ್ರಿಪುರ ಸುಂದ್ರಿ, ಯಾಕಮ್ಮ ಬಂಗಾರಿ ಕುಟುಂಬದ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಅವನೇನ್ ತಪ್ಪು ಮಾಡ್ದ ಅಂತ ಅವನ್ನ ಜೈಲಿಗೆ ಕಳ್ಸಿದ್ಯಾ? ನನಗೆ ಗೊತ್ತಿರೋ ಪ್ರಕಾರ ಬಂಗಾರಿ ಒಂದು ಇರುವೆನೂ ಸಾಯಿಸ್ದವನಲ್ಲ. ಅಂಥದ್ರಲ್ಲಿ ನಿನ್ನ ವೇಷ ಹಾಕೊಂಡು ಅವನು ಯಾರ್ಯಾರನ್ನೋ ಸಾಯಿಸಿದಾನೆ ಅಂತ ಊರವರೆಲ್ಲ ಮಾತಾಡ್ತಿದ್ದಾರೆ. ಇದು ಎಷ್ಟು ಸತ್ಯ ತಾಯಿ? ಬಂಗಾರಿನ ಜೈಲಿಂದ ಬಿಡಿಸ್ಬೇಕು ಅಂತ ಅಜ್ಜಿ ಶೇಖರಿ ಅವರು ಎಷ್ಟು ಕಷ್ಟಪಡ್ತಿದ್ದಾರೆ. ಅದರಲ್ಲೂ ಹಿರಣ್ಮಯಿ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ತನ್ನ ತಂದೆನ ಬಿಡಿಸ್ಬೇಕು ಅಂತಿದ್ಲು. ಆದ್ರೆ ನೀನೇನ್ ಮಾಡ್ದೆ ಹೇಳು? ಆ ಪುಟ್ಟ ಕಂದನ್ ಕಾಲ್ ಮುರಿಸಿ ಆಸ್ಪತ್ರೆಗೆ ಸೇರೋ ಹಾಗೆ ಮಾಡಿದ್ಯಾ. ಪಾಪ ಆ ಕುಟುಂಬದವರು ಹಿರಣ್ಮಯಿ ಆ ಸ್ಪರ್ಧೆಯಲ್ಲಿ ಗೆಲ್ತಾಳೆ, ಆ ಬಹುಮಾನ ತರ್ತಾಳೆ, ಅದರಿಂದ ಬಂಗಾರಿನ ಬಿಡಿಸ್ಬೋದು ಅಂತ ಅನ್ಕೊಂಡಿದ್ರು. ಆದ್ರೆ ಈಗ ಅವ್ರ ಕುಟುಂಬದ ಗತಿ ಏನು ತಾಯಿ? ನಾನೇನಾದ್ರೂ ಸಹಾಯ ಮಾಡೋಣ ಅಂತಿದ್ರೆ ನಮ್ಮ ಯಜಮಾನ್ರಿಗೂ ಇಷ್ಟ ಇಲ್ಲ, ಮಾವನವ್ರಿಗೂ ಇಷ್ಟ ಇಲ್ಲ. ನಾನು ಏನು ಮಾಡ್ದಿರೋ ಪರಿಸ್ಥಿತಿಲಿ ಇದ್ದೀನಿ ತಾಯಿ. ನಾನು ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಬಂಗಾರಿನ ಜೈಲಿಂದ ಬಿಡಿಸು. ಆ ತಾಯಿಲ್ದ ಕಂದಮ್ಮನ ಬೇಗ ಹುಷಾರಾಗೋ ಹಾಗೆ ಮಾಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವಳೇ ಗೆಲ್ಲೋ ಹಾಗೆ ಮಾಡು. ನಿನ್ನನ್ನೇ ನಂಬಿದ್ದೀನಿ ತಾಯಿ. ಓಂಕಾರ ಬೀಜಾಕ್ಷರವಾಸಿನಿ ಮಹಾದೇವಿ ಮಹಾದೇವಿ ಝೇಂಕಾರ ಮಧುಮಾಲಿನಿ ಜನನಿ ಮಹಾದೇವಿ ಮಹಾದೇವಿ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಯಾರು ನೀವು? ಏನಾಗಬೇಕಾಗಿತ್ತು? ನನ್ನ ಹೆಸರು ರಾಜಲಕ್ಷ್ಮಿ ಅಂತ. ಬಂಗಾರಿ ಇದನ್ನಲ್ಲ, ಅವನಿಗೆ ನನ್ನ ಮೊಮ್ಮಗಳು ಕೊಟ್ಟಿದ್ದು. ವರ್ಷಲಿ ನಾನು ಅವನಿಗೆ ಅಜ್ಜಿ ಆಗಬೇಕು. ಓ, ಆ ಅಮ್ನವರ ವೇಷ ಹಾಕೊಂಡು ಕೊಲೆ ಮಾಡ್ತಾ ಇದ್ನಲ್ಲ, ಆ ಬಂಗಾರಿ ಅಜ್ಜಿನ ನೀವು? ಅಯ್ಯಯ್ಯೋ, ನಮ್ಮ ಬಂಗಾರಿ ಕೊಲೆ ಮಾಡಿಲ್ಲ, ಅವನು ಕೊಲೆಗಾರ ಅಲ್ಲ. ಸರಿ ಸರಿ, ದುಡ್ಡು ತಂದಿದ್ದೀರಾ? ಈಗಾಗಲೇ ತಡ ಆಗಿದೆ. ಹೀಗೆ ಕಾಲ ಕಳೆದ್ರೆ ನಾನಲ್ಲ, ಆ ಬ್ರಹ್ಮನೇ ಬಂದರೂ ನಿಮ್ಮ ಹುಡುಗನ ಬಿಡಿಸೋಕ್ಕಾಗಲ್ಲ. ತಂದಿದ್ದೀನಿ. ಇದೇನಿದು? ದುಡ್ಡು ತಂದಿದ್ದೀರಾ ಅಂತ ಕೇಳಿದ್ರೆ ಯಾವುದೋ ಕಾಗದ ಪತ್ರ ಕೊಡ್ತಾ ಇದ್ದೀರಾ? ನೀವು ಮೊಕದ್ದಮೆ ಹೂಡೋದಕ್ಕೆ ಕೇಳಿರೋ ಮೊತ್ತನ ಹೊಂದೋದಕ್ಕೆ ಏನೇನೋ ಪ್ರಯತ್ನ ಪಟ್ವಿ, ಆಗ್ತಾ ಇಲ್ಲ. ಇದು ನಮ್ಮನೆ ಪತ್ರ, ಸ್ವಯಾರ್ಜಿತ. ಏನಿಲ್ಲ ಅಂದ್ರೂ ಇದು 5-6 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ. ನೋಡಿ, ಇದನ್ನ ಇಟ್ಕೊಂಡು ಹೇಗಾದ್ರೂ ಮಾಡಿ ನಮ್ಮ ಬಂಗಾರಿಯನ್ನ ಬಿಡಿಸ್ಕೊಡಿ, ನಿಮಗೆ ಪುಣ್ಯ ಬರುತ್ತೆ. ಬೇಕಿದ್ರೆ ಇದನ್ನ ಈಗಲೇ ನಿಮ್ಮ ಹೆಸರಿಗೆ ಮಾಡ್ಕೊಂಡ್ಬಿಡಿ. ನೋಡಿಮ್ಮ, ಸಾಮಾನ್ಯವಾಗಿ ಮೊಕದ್ದಮೆ ಹೂಡೋದಕ್ಕೆ ನಾನು ತಗೊಳ್ಳೋ ದುಡ್ಡು ಜಾಸ್ತಿನೇ ಇರ್ಬೋದು. ನನಗೆ ಈ ವಕೀಲಿ ವೃತ್ತಿನಲ್ಲಿ ಒಳ್ಳೆ ಹೆಸರಿದೆ. ಹಾಗಂತ ನಾನು ಯಾರ್ದು ಮನೆ ಮಠನೆಲ್ಲ ನನ್ನ ಹೆಸರಿಗೆ ಬರ್ಸ್ಕೊಳ್ಳಲ್ಲ. ಹಾಗಾಗಿ ಇದು ನನಗೆ ಬೇಡಮ್ಮ. ಏನು ಬೇಡವಾ? ಮತ್ತೆ ನಮ್ಮ ಮೊಕದ್ದಮೆ ಬಂಗಾರಿನ ಬಿಡಿಸ್ಕೊಂಡು ಬರೋದು ಆಗುತ್ತೆ.
ಮೊಕದ್ದಮೆನೂ ಹೂಡ್ತೀನಿ, ಬಂಗಾರಿ ಬಿಡುಗಡೆನೂ ಆಗುತ್ತೆ. ಆದರೆ ನೀವು ನನಗೆ 3 ಲಕ್ಷ ರೂಪಾಯಿ ನಗದು ತಂದುಕೊಟ್ಟಾಗ ಮಾತ್ರ. ಅಯ್ಯಯ್ಯೋ, ಹಾಗನ್ಬೇಡಿ. ನಿಮ್ ದಮ್ಮಯ್ಯ ಅಂತೀನಿ. ಯಾವುದೇ ರೀತಿಯಿಂದಲೂ ಅಷ್ಟೊಂದು ಹಣ ಒಂದ್ಸಕ್ ನಮ್ಮ ಕೈಲಿ ಆಗ್ತಿಲ್ಲ. ಅದಕ್ಕೆ ಈ ವ್ಯವಸ್ಥೆ ಮಾಡ್ತಿರೋದು. ನೋಡಿಮ್ಮ, ನಾನು ಮರ್ಯಾದೆಗೆ ಬದುಕೊಂಡು ನಾಳೆ ದಿವಸ ನಿಮ್ಮ ಮನೆ ಬರೆಸ್ಕೊಂಡು ಕೇಸ್ ನಡೆಸ್ದೆ ಅಂತ 4 ಜನಕ್ಕೆ ಗೊತ್ತಾದರೆ ನನ್ನ ಮರ್ಯಾದೆ ಏನಾಗುತ್ತೆ ಹೇಳಿ ನೀವು? ಕೈಲಾಗದ ಅಜ್ಜಿ ಆಸ್ತಿನ ಮೋಸದಿಂದ ಬರ್ಸ್ಕೊಂಡ್ಬಿಟ್ಟ ಅನಂತಕೃಷ್ಣ ವಕೀಲ ಅಂತ ಕೆಟ್ಟ ಹೆಸರು ಬರಲ್ವ ನನಗೆ? ನೋಡಿಮ್ಮ, ನನಗಿವೆಲ್ಲ ಬೇಡ. ಮೊದಲು ದುಡ್ಡು ತಂದ್ಕೊಡಿ, ಆಮೇಲೆ ಬಂಗಾರಿ ಬಿಡಿಸುವ ವ್ಯವಸ್ಥೆನ ಮಾಡೋಣ. ಅಯ್ಯಯ್ಯೋ, ಹಾಗನ್ಬೇಡಿ. ನಿಮ್ ದಮ್ಮಯ್ಯ ಅಂತೀನಿ. ನಾನು ಯಾರಿಗೂ ಹೇಳಲ್ಲ. ಬೇಕಿದ್ರೆ ಈ ಪತ್ರ ನೀವೇ ಇಟ್ಕೊಂಡು ನಮ್ಮ ಬಂಗಾರಿನ ಬಿಡಿಸ್ಕೊಡಿ. ನಿಮ್ ದಮ್ಮಯ್ಯ ಅಂತೀನಿ, ನಮ್ಮ ಬಂಗಾರಿನ ಬಿಡಿಸ್ಕೊಡಿ. ವಕೀಲಿ ವೃತ್ತಿ ಬಿಟ್ಟು ಅಡಿಬಿಟ್ಕೊಳ್ಳೋ ವ್ಯಾಪಾರ ಶುರು ಮಾಡು ಅಂತ ಹೇಳ್ತಾ ಇದ್ದೀರಾ. ಇದೆಲ್ಲ ಆಗದಿರೋ ಕೆಲಸ. ನೋಡಿ, ನಾನು ವ್ಯವಹಾರದಲ್ಲಿ ಬಹಳ ಕಡಕ್. ನಿಮ್ಮ ಮನೇನೂ ಬೇಡ, ಪತ್ರನೂ ಬೇಡ, ಹಾಗೆ ಹೆಚ್ಚಿಗೆ ಮಾತೂ ಬೇಡ. ಮೊದಲು ನೀವು ದುಡ್ಡು ತಂದು ಕೊಡಿ, ಆಮೇಲೆ ಮಿಕ್ಕಿದ ವಿಷಯ ಎಲ್ಲ ಮಾತಾಡೋಣ. ನೀವಿನ್ನು ಹೋಗ್ಬೋದು. ಸಾಹೇಬ್ರೆ, ಸಾಹೇಬ್ರೆ, ರಶ್ಮಿ ಅಮ್ಮನ ನಮ್ಮಪ್ಪಂಗೆ ಕೊಟ್ಟು ಮದುವೆ ಮಾಡ್ಕೊಡಿ ಅಂತ ಕೇಳ್ಕೊಳಕ್ ಬಂದಿದ್ದೀನಿ. ಹೋಗೆ ಹೋಗೆ ಆಚೆ ತಗೊಳ್ಳೆ, ಎತ್ಕೋ. ನನ್ನ ಮಗಳು ಸುಖ ಸುಮ್ಮನೆ ಯಾರ ಮೇಲೂ ಆಪಾದನೆ ಮಾಡಲ್ಲ. ಅವನು ಕೊಲೆಗಾರ ಅಂತ ಅವಳು ಹೇಳಿದ್ರೆ ಅವನು ಕೊಲೆಗಾರನೇ ಆಗಿರ್ತಾನೆ. ನೋಡಿ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನಮ್ಮ ಮನೆಯಿಂದ ಆಚೆ ಹೋಗಿ, ಇಲ್ಲ ಅಂದ್ರೆ ಕತ್ ಹಿಡ್ದು ಆಚೆ ದಬ್ಬೇಕಾಗತ್ತೆ. ಏನಂದೆ? ನನ್ನನ್ನೇ ಕತ್ತಿಡ್ದು ಆಚೆಗೆ ದಬ್ತೀನಿ ಅಂತ ಹೇಳ್ತೀಯಾ? ನಿನಗೆ ನನಗೆ ಹೊಡಿತೀರಿ. ವಕೀಲರು ನಾನು ದುಡ್ಡು ತರ್ತೀನಿ ಅಂತ ನನಗೋಸ್ಕರ ಕಾಯ್ತಾ ಇರ್ತಾರೆ. ಇಡೆ, ಖಂಡಿತವಾಗ್ಲೂ ನಾನು ಇದನ್ನೆಲ್ಲ ತಗೊಂಡು ಹೋಗೋದಕ್ಕೆ ಬಿಡಲ್ಲ. ಅಮ್ಮ, ಬೇಕಾದ್ರೆ ಅವ್ರ ಅಜ್ಜಿ ಇದಾರೆ, ಮಾವ ಇದಾರೆ, ಎಲ್ಲ ತಗೊಂಡು ಹೋಗಿ ಅವನನ್ನು ಬಿಡಿಸ್ಕೊಂಡ್ ಬರ್ತಾರೆ. ನಿನಗೆ ಯಾಕೆ ಬೇಕು ಇಲ್ಲದು ಸಾಬರಿ? ಏನೇ ಅನ್ಕೊಂಡಿದ್ಯಾ ನನ್ನ ಮಗಳನ್ನ ನೀನು? ನಿಮ್ಮ ಶಾಲೆಯಲ್ಲಿ ಯಾರೋ ನಿನಗೇನೋ ಕೊಡ್ಸ್ಕೊಂಡು ಬನ್ನಿ ಅಂತ ಹೇಳಿದ ತಕ್ಷಣ ನನ್ನ ಮಗಳ ಹತ್ರ ಬಂದು ಕೊಡ್ಸ್ಕೊಡಿ ಅಂತ ಕೇಳ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಬಿಟ್ಟಿ ಕೂಳ್ ಸಿಗತ್ತೆ ಅಂತ ಗಂಟು ಮುಟ್ಟೆ ಕಟ್ಕೊಂಡು ಬಂದಿರೋದು ಅಲ್ಲದೆ ಎಲ್ಲ ಸೇರಿ ನನ್ನ ಮಗಳ ತಲೆ ಕೆಡಿಸ್ತಾ ಇದ್ದೀರಾ? ಮೋಡಿ ಮಾಡ್ತಿದ್ದೀರಾ ಅವಳಿಗೆ? ತಿಂಡಿ ಇವತ್ತು ಸಂಕಷ್ಟಹರ ಚತುರ್ಥಿ. ಬೆಳಗ್ಗೆಯಿಂದ ರಾತ್ರಿ ಚಂದ್ರೋದಯದವರೆಗೂ ನಾವೇನು ತಿನ್ನಲ್ಲ, ಅದಕ್ಕೆ ಏನು ಮಾಡಿಲ್ಲ. ಆಟ ಆಡಿದ್ ಸಾಕು. ಇಷ್ಟೆಲ್ಲ ಕಾರಣ ನೀನೆ. ಯಾವ ಘಳಿಗೆಯಲ್ಲಿ ನಮ್ಮ ಮನೆ ಕಾಲಿಟ್ಯೋ ನಮ್ಮಿಬ್ಬರ ಮರಡೆ ಜಗಳ, ರಂಪಾಟ ಎಲ್ಲ ಆಗ್ತಾ ಇದೆ. ಎಷ್ಟು ಹುಡುಕ್ಬಿಟ್ಟೆ ನಾನು. ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಬಿಟ್ಟೆ. ಹಿರಣ್ಯ ಮನೆಯವರು ನಮಗೆ ಎಷ್ಟು ಸಹಾಯ ಮಾಡಿದ್ರು, ಎಲ್ಲ ಮರ್ತು ಬಿಟ್ನಲ್ಲ. ಅಯ್ಯೋ ದೇವ್ರೆ, ನನಗೆ ಯಾಕೆ ಹೀಗಾಗೋಯ್ತು? ಅಮ್ಮ ಮಹಾತಾಯಿ, ನನಗೆ ಯಾಕೆ ಇಂಥ ಬುದ್ಧಿ ಕೊಟ್ಟೆ? ಏನೋ ದುಡುಕಿ ಏನೋ ಮಾಡೋಕ್ಕೆ ಹೋಗಿ ಈ ದುಷ್ಟರ ಕೈಗೆ ಸಿಕ್ಕಾಕೊಂಡ್ಬಿಟ್ನಲ್ಲಮ್ಮ. ಇವರುಗಳು ಇನ್ನು ನನ್ನ ಮಗಳಿಗೆ, ನನ್ನ ಗಂಡನಿಗೆ ಅದೆಷ್ಟು ತೊಂದರೆ ಕೊಡ್ತಾರೋ ಏನೋ. ಅಮ್ಮ ಮಹಾತಾಯಿ ತ್ರಿಪುರ ಸುಂದರಿ, ಕಾಪಾಡಮ್ಮ. ಇಂಥ ತಪ್ಪನ್ನು ನಾನು ಇನ್ಯಾವತ್ತೂ ಮಾಡಲ್ಲ. ಹಿರಣ್ಮಯಿ ಅವ್ರ ಮನೆಯವ್ರನ್ನ, ಹಿರಣ್ಮಯಿನ ನಮ್ಮ ಮನೆಯವರು ಅಂತ ನೋಡ್ಕೋತೀನಿ. ಕಾಪಾಡಮ್ಮ,
ಕಾಪಾಡು ತಾಯಿ. जन्म प्रभृति देवेशी जनोऽयं त्वदुप्राशितः अतोऽस्यं तव भक्तस्य निर्वत्रयमनोरथम् ಓಟದ ಸ್ಪರ್ಧೆಗೆ ತಯಾರಿ ನಡೆಸ್ತಿದ್ಲು. ಆಗ ಕಾಲ್ ಮುರ್ಕೊಂಡು ಮಲಗಿದಾಳೆ. ನನ್ನೇನು ಮಾಡಬೇಡಿ, ನನ್ನ ಮಗಳು ನಾನು ನೋಡಬೇಕು, ದಯಮಾಡ್ಬಿಟ್ಬಿಡಿ ಸರ್. ಎಂಥ ಮೂರ್ಖನ ಕೆಲಸ ಮಾಡ್ತಾ ಇದೆಯಾ ಗೊತ್ತಾ ನೀನು? ಹೀಗೆ ಮಾಡಿದ್ರೆ ಸಾಯವರೆಗೂ ಇಲ್ಲೇ ಕೊಳಿತಾ ಇರಬೇಕಾಗುತ್ತೆ. ಸಾಹೇಬ್ರೆ, ನನ್ನ ಮಗಳು ಬಿಟ್ಟಿರೋಕ್ಕಾಗಲ್ಲ, ಮಲದಾಗಲ್ಲ, ಕೆಟ್ಟ ಕೆಟ್ಟ ಕನ್ಸುಗಳು ಬೀಳುತ್ತೆ. ಒಂದೇ ಒಂದು ಸಾರ್ತಿ ಅವಳು ನೋಡ್ಕೊಂಡು ಬಂದ್ಬಿಡ್ತೀನಿ, ಬಿಟ್ಬಿಡಿ ಸಾಹೇಬ್ರೆ. ನೀನು ವಿಚಾರಣೆಯಲ್ಲಿರೋ ಕೈದಿ, ಹಾಗೆಲ್ಲ ಬಿಡೋಕ್ಕಾಗಲ್ಲ. ನೀನು ಹೀಗೆ ಮಾಡಿದ್ಯಾ ಅಂತ ವರದಿ ಕೊಟ್ಟರೆ ಯಾವ ಕೋರ್ಟಲ್ಲೂ ನಿನ್ಗೆ ಬಿಡುಗಡೆ ಸಿಗಲ್ಲ. ನೀನು ನಿರಪರಾಧಿ ಅಂತ ಸಾಬೀತು ಮಾಡೋಕ್ಕಾಗಲ್ಲ. ಸಾಹೇಬ್ರೆ, ನನಗೆ ಏನು ಶಿಕ್ಷೆ ಆದರೂ ಪರವಾಗಿಲ್ಲ, ಆದರೆ ನನ್ನ ಮಗಳನ್ನ ಒಂದೇ ಒಂದು ಸರ್ತಿ ನೋಡಕ್ಕೆ ಬಿಟ್ಬಿಡಿ. ನನ್ನ ಮಗಳು ಅನಾಥೆ, ಅವಳಿಗೆ ಅಮ್ಮ ಇಲ್ಲ, ಹುಟ್ಟತಲ್ಲೇ ಅಮ್ಮನ ಕಳ್ಕೊಬಿಟ್ಲು. ನಾನೇ ಅವಳಿಗೆಲ್ಲ. ಒಂದೇ ಒಂದು ಸರ್ತಿ ಮಗಳು ನೋಡೋಕೆ ಕೊಡಿ, ಬೇಕಿದ್ರೆ ಆಮೇಲೆ ನನಗೆ ಕಲ್ ಶಿಕ್ಷೆ ಬೇಕಾದ್ರೂ ಕೊಡಿ ಸಾಹೇಬ್ರೆ, ನಾನು ಬಿಟ್ಬಿಡಿ, ಕೈ ಮುಗಿತೀನಿ ನಿಮಗೆ ಸಾಹೇಬ್ರೆ. ಜೈಲು ಒಳಗಡೆ ಬಂದಾಗ ಎಲ್ಲರಿಗೂ ಪಶ್ಚಾತ್ತಾಪ ಇದ್ದೇ ಇರುತ್ತೆ, ಎಲ್ರದ್ದು ಕತೆ ವ್ಯತ್ಯಯ ಇದ್ದೇ ಇರುತ್ತೆ. ನಾನು ಎಲ್ಲರ ಕತೆನೂ ಕೇಳೋಕ್ಕಾಗತ್ತಾ? ನನ್ನ ಕರ್ತವ್ಯ ಮರೆತರೆ ನಿನ್ನ ಜೊತೆ ನನ್ನನ್ನು ಒಳಗಡೆಗೆ ಹಾಕ್ತಾರೆ. ನೀನು ಎಷ್ಟೇ ಬೇಡ್ಕೊಂಡ್ರು ನಿನ್ನನ್ನು ಹೊರಗಡೆ ಕಳ್ಸೋಕ್ಕಾಗಲ್ಲ. ಬೇಕಾದರೆ ನಿನ್ನ ಮಗಳನ್ನ ಇಲ್ಲಿಗೆ ಕರೆಸ್ಕೊಡ್ತೀನಿ, ಏನು ಬೇಕಾದರೂ ಮಾತಾಡು. ಏಯ್ ಹೇಳ್ಕೊಂಡೋಗ್ರ. ಸಾಹೇಬ್ರೆ, ಸಾಹೇಬ್ರೆ,
ಸಾಹೇಬ್ರೆ ಸಾಹೇಬ್ರೆ ಕೈ ಮುಗಿತೀನಿ ನಿಮ್ಗೆ ಒಂದೇ ಒಂದ್ಸರ್ತಿ ಅವಕಾಶ ಕೊಡಿ ಸಾಹೇಬ್ರೆ 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 ನನ್ನ ಮಗಳು ನೋಡ್ಬೇಕು ಚಿಕ್ಕ ಮಗು ಅವಳು ನಾನು ನೋಡ್ಬೇಕು ಸಾಹೇಬ್ರೆ ಕೈ ಮುಗಿತೀನಿ ನಿಮ್ಗೆ ದಯಮಾಡಿ ಸಾಹೇಬ್ರೆ ಸಾಹೇಬ್ರೆ ನೀವು